ಇನ್ನು ರಣರಂಗದಲ್ಲಿ ಏನಾಗ್ತಾ ಇದೆ? 5 ದಿನಗಳ ಕದನ ವಿರಾಮ ಅಂತ ಟ್ರಂಪ್ ಹೇಳಿದ್ರು. ಅದು ಯಾರಿಗೆ ಕಮ್ಯುನಿಕೇಟ್ ಆಯಿತೋ ಯಾರಿಗಾಗಲಿಲ್ವೋ, ಯುದ್ಧ ಮಾತ್ರ ಮುಂದುವರೆದಿದೆ. ಅಮೇರಿಕ, ಇಸ್ರೇಲ್, ಇರಾನಿನ ಮೇಲೆ ಭಾರೀ ಭಯಂಕರ ಜಂಟಿ ದಾಳಿಯನ್ನು ಇವತ್ತು ನಡೆಸಿದ್ವು. ಇರಾನ್ ಅಮೇರಿಕದೊಂದು F-18 ಯುದ್ಧ ವಿಮಾನ ಹೊಡೆದು ಹಾಕಿದ್ದೀವಿ ಅಂತ ವಿಡಿಯೋ ರಿಲೀಸ್ ಮಾಡ್ತು. ಒಂದು F-18 ಹೊಡೆದು ಹಾಕಿದ್ದೀವಿ ಅಂತ. ಅಮೇರಿಕದವರು ಸ್ಪಷ್ಟನೆ ಕೊಡ್ತಾ ಇದ್ದಾರೆ, ಅವರು ಹೊಡೆದು ಹಾಕಿಲ್ಲ ಅಂತ. ಅವರು ಹೊಡೆದು ಹಾಕಿಲ್ಲ ಅಂತ ಸ್ಪಷ್ಟನೆ, ನಮ್ಮ ವಿಮಾನ ಹೊಡೆದಿಲ್ಲ, ನಮ್ಮ ವಿಮಾನ ಪತನ ಆಗಿಲ್ಲ ಅಂತ ಸ್ಪಷ್ಟನೆ ಗೊತ್ತಾಗ್ತಿಲ್ಲ. ಇದು ಇರಾನಿನಿಂದ ಬಿಡುಗಡೆಯಾದಂಥ ವಿಡಿಯೋ. F-18 ಯುದ್ಧ ವಿಮಾನ ಅಂತೆ ಅದು. ನೋಡಿ, ಹೊಡಿತಾರಲ್ಲ ಆಕಾಶದಲ್ಲಿ, ಮಿಸೈಲ್ ಬಂದು ಬಡಿಯುತ್ತೆ. ಅಮೇರಿಕದವರು ಇವತ್ತು ಕೆಲವು ದೃಶ್ಯಗಳನ್ನು ಬಿಡುಗಡೆ ಮಾಡಿದ್ರು. ಟೆಹರಾನ್ನಲ್ಲಿನ ಇದೆಲ್ಲ ಶಿಪ್ನಿಂದ ಟೇಕ್ ಆಫ್ ಆಗೋದು ಇವೆಲ್ಲ ಇದೆಯಲ್ಲ, ಇದು ಅಮೇರಿಕಾದಲ್ಲಿ ರಿಲೀಸ್ ಮಾಡಿದ ವಿಡಿಯೋಗಳಿವು. ಟೆಹರಾನ್ನಲ್ಲಿ ಸೇನಾ ನೆಲೆಯನ್ನು ಧ್ವಂಸ ಮಾಡಿದ್ರು. ಧ್ವಂಸ ಮಾಡೋದಕ್ಕೆ ಇನ್ನೇನೂ ಉಳಿದಿಲ್ಲ ಅಂತ 15 ದಿವಸದಿಂದನೇ ಹೇಳಿದ್ರಪ್ಪ ಇವರು. ಮತ್ಯಾವ ಸೇನಾ ನೆಲೆನೋ ಏನೋ ಇದು. ಟೆಹರಾನ್ನಲ್ಲಿನ ಸೇನಾ ನೆಲೆ ಧ್ವಂಸ ಅಂತ ಒಂದು ವಿಡಿಯೋ ಅನ್ಕ್ಲಾಸಿಫೈ ಮಾಡಿದ್ದಾರೆ. ಇರಾನಿನ ಮಶಾದ್ ವಿಮಾನ ನಿಲ್ದಾಣದ ಹತ್ತಿರ ದಾಳಿ ನಡೆಸಿದ್ರು. ಇಸ್ರೇಲ್ನವರು 200 IRGC ಬಸಿತ್ ಸದಸ್ಯರನ್ನು ಹೊಡೆದಾಕಿದಾರಂತೆ, 200 ಜನರನ್ನು. IRGCಯ ಅಂಗವಾಗಿರುವ ಬಸಿತ್, ಅದರ ಬಗ್ಗೆ ವಿವರವಾಗಿ ಈಗಾಗಲೇ ಮಾತಾಡಿದ್ದೀವಿ. ಬಸಿತ್ನ ಜವಾಬ್ದಾರಿ ಏನಾಗಿತ್ತಂದರೆ ಇರಾನಿನ ಒಳಗೆ ರೆಜೀಮ್ ವಿರುದ್ಧ ದಂಗೆಗಳಾಗದಂತೆ ತಡೆಗಟ್ಟುವುದು, ಶತಾಯಗತಾಯ ತಡೆಗಟ್ಟುವುದು. ಜನವರಿಲಿ ಒಂದು 35,000 ಜನರನ್ನು ಇರಾನಿನ ಒಳಗೆ ಕೊಂದರವರು. 35,000 ಇಂಟರ್ನ್ಯಾಷನಲ್ ಏಜೆನ್ಸಿಗಳು ಹೇಳೋದು. ನ್ಯೂಟ್ರಲ್ ಇದ್ದವರು ಅಂದರೆ ಇರಾನಿನ ವಿರುದ್ಧ ಇದ್ದವರು 35,000 ಅಂತಾರೆ ಅಂತ ಅನ್ಕೊಳ್ಳಿ. ಇರಾನಿನ ಪರವಾಗಿರೋರು ಹೇಳ್ತಾರೆ 15,000 ಜನ ಕೊಂದಿದ್ದಾರೆ ಒಳಗೆ ಅಂತ. ಇರಾನ್ ಸರ್ಕಾರ ಒಪ್ಕೊಳ್ಳೋದು ಇಲ್ಲ 3,500 ಜನರನ್ನು ಕೊಂದಿದ್ದೀವಿ ನಾವು ಅಷ್ಟೇ ಅಂತ. ಅಂದರೆ ಅಮೇರಿಕ, ಇಸ್ರೇಲ್ಗಳು ನಡೆಸ್ತಾ ಇರುವ ಜಂಟಿ ದಾಳಿಯಲ್ಲಿ ಇರಾನಿನ ಒಳಗೆ ಮೃತಪಟ್ಟವರ ಸಂಖ್ಯೆ ಹೆಚ್ಚು ಕಡಿಮೆ 1,500. ಆದರೆ ಇರಾನಿನ ರೆಜೀಮ್ ವಿರುದ್ಧ, ಅಲ್ಲಿನ ಆಡಳಿತದ ವಿರುದ್ಧ, ಅಯಾತುಲ್ಲಾ ಅಲಿ ಖಮೇನಿಯ ಆಡಳಿತದ ವಿರುದ್ಧ ಪ್ರತಿಭಟಿಸಿ ಬೀದಿಗಿಳಿದಿದ್ದಂಥ 3,500 ಸರ್ಕಾರ ಹೇಳುತ್ತೆ, 15,000 ಅಂತ ನ್ಯೂಟ್ರಲ್ ಇದ್ದವರು ಹೇಳ್ತಾರೆ, 35,000 ಅಂತ ವಿರೋಧಿಗಳು ಹೇಳ್ತಾರೆ. ಸಾವಿರಾರು ಜನರು ಕೊಂದು ಹಾಕಿದ್ರು ಅವರು ಬರೀ ಜನವರಿ ಒಂದೇ ತಿಂಗಳಲ್ಲಿ. ಅದಕ್ಕೆ ಅಷ್ಟು ಜವಾಬ್ದಾರಿ ಬಸಿಜ್, IRGCಯ ಒಂದು ಅಂಗ ಇದು. ಒಂದು ಹಂತದಲ್ಲಿ ಬಸಿಜ್ನ ಸೈನಿಕರು ಒಪ್ಕೊಳ್ಳಿಲ್ಲಂತೆ, ನಮ್ಮವ್ರ ಮೇಲೆ ನಾವೇ ಗುಂಡು ಹೊಡೆಯೋದ ಅಂತ. ನಮ್ಮ ಕಣ್ಣು ಮುಂದೆ ಆಡ್ಕೊಂಡಿದ್ದ ಹುಡುಗರು ಇವ್ರ ಮೇಲೆ ನಾವು ಗುಂಡು ಹೊಡಿಬೇಕಾ ಅಂದಾಗ ಇರಾನಿನ ರೆಜೀಮು ಪಾಕಿಸ್ತಾನದಿಂದಲೂ ಇರಾಕ್ನಿಂದಲೂ ಸೈನಿಕರನ್ನು ಕರೆಸಿ ಅಲ್ಲಿನ ದಂಗೆಗಳನ್ನು ಹತ್ತಿಕ್ತು. ಅಮೇರಿಕದ F-18 ವಿಮಾನವನ್ನು ಹೊಡೆದು ಹಾಕಿದ್ದೀವಿ ಅಂತ ಇರಾನ್ ಹೇಳ್ತು. ವಿಡಿಯೋ ಒಂದನ್ನು ಹಂಚಿಕೊಂಡು ಅಮೇರಿಕ ಇದನ್ನು ನಿರಾಕರಿಸಿದೆ. ಅಮೇರಿಕದ ಸೆಂಟ್ರಲ್ ಕಮಾಂಡ್ನವರು ಟ್ವಿಟರ್ನಲ್ಲಿ ಇದನ್ನು ಸ್ಪಷ್ಟಪಡಿಸಿದ್ದಾರೆ, ನಮ್ಮ ವಿಮಾನ ನಷ್ಟ ಆಗಿಲ್ಲ ಅಂತ. ಇನ್ನೊಂದು ಕಡೆ ಲೆಬನಾನ್ ಮೇಲೆ ಇಸ್ರೇಲಿನ ಏರ್ ಸ್ಟ್ರೈಕ್ಗಳು ಮುಂದುವರೆದಿದ್ದಾವೆ. ಹಿಜ್ಬುಲ್ಲಾ ಭಯೋತ್ಪಾದಕ ಸಂಘಟನೆಯನ್ನು ಟಾರ್ಗೆಟ್ ಮಾಡಿ ಬೈರುತ್ ನಗರದ ಮೇಲೆ ಸರಣಿ ದಾಳಿಗಳನ್ನು ನಡೆಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.